ಆಯುರ್ವೇದದಲ್ಲಿ ಎಲ್ಲನ್ನ ಟ್ರೀಟ್ ಮಾಡಿ ಅಂತ ಹೇಳಲಿಲ್ಲ ಆಯ್ತಾ. ಈಗ ಕೆಲವೊಂದ್ಸತಿ ಈಗ ನೀವು ನೋಡೋದಿರ್ಬೋದು, ಅಯ್ಯೋ ಡಾಕ್ಟರ್ ಅಂದ್ಮೇಲೆ ನಿಮ್ ಕರ್ತವ್ಯ ಪೇಷಂಟ್ ನ ಟ್ರೀಟ್ ಮಾಡ್ಬೇಕು, ಡಾಕ್ಟರ್ಸ್ ಅಲ್ವಾ ನೀವು. ಇಲ್ಲ, ನಾವು ಆಯುರ್ವೇದದವರು ಬಂದ್ ಎಲ್ಲಾ ರೋಗಿನ ಟ್ರೀಟ್ ಮಾಡ್ತೀನಿ ಅಂತ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿರೋದಿಲ್ಲ. ಅಲೋಪತಿಯಲ್ಲಿ ಇದ್ದಿರ್ಬೋದು, ಬಟ್ ನಾವು ಆ ತರ ಬಂದ್ ಎಲ್ಲರನ್ನು ಟ್ರೀಟ್ ಮಾಡ್ತೀವಿ ಅಂತ ಮಾಡಿರೋದಿಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಒಂದಿಷ್ಟು ಕ್ರೈಟೀರಿಯಾ ಕೊಟ್ಟಿದ್ದಾರೆ, ಯಾರನ್ನ ಟ್ರೀಟ್ ಮಾಡಬೇಕು ಅಂಡ್ ಯಾರನ್ನ ಟ್ರೀಟ್ ಮಾಡಬಾರ್ದು ಅಂತ. ಆಢ್ಯೋ ರೋಗಿ ಭಿಷಗ್ವಶ್ಯ ಜ್ಞಾಪಕ ಸತ್ವವಾನಪಿ. ಇದಿಷ್ಟು ಲಕ್ಷಣ ಇರುವಂತಹ ರೋಗಿಯನ್ನ ಮಾತ್ರ ಟ್ರೀಟ್ ಮಾಡು, ಇದಿಷ್ಟು ಲಕ್ಷಣ ಇಲ್ಲ ಅಂತಂದ್ರೆ ಆ ರೋಗಿಯನ್ನ ನೀನು ರಿಜೆಕ್ಟ್ ಮಾಡು. ಯಾಕಂದ್ರೆ ಈ ಲಕ್ಷಣ ಇಲ್ಲದೆ ಇದ್ರೂ ನೀನೇನಾದ್ರೂ ಆ ರೋಗಿಯನ್ನ ಟ್ರೀಟ್ ಮಾಡಿದ್ರೆ ಅವರಿಂದ ವೈದ್ಯರಿಗೆ ಮಾನಹಾನಿ, ಯಶೋಹಾನಿ ಮತ್ತು ಅರ್ಥಹಾನಿ ಆಗತ್ತೆ ಅಂತ ಶಾಸ್ತ್ರಗಳು ಹೇಳಿದೆ. ಸೊ ನಮ್ಗೆ ಆಯುರ್ವೇದ ಡಾಕ್ಟರ್ಸಿಗೆ ಹೇಳಿರೋದೇನು, ಆಢ್ಯೋ ರೋಗಿ ಭಿಷಗ್ವಶ್ಯ. ಆಢ್ಯ ಅಂತಂದ್ರೆ ಚಿಕಿತ್ಸೆಯನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ಇರೋದು, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಈವನ್ ಆರ್ಥಿಕವಾಗಿರ್ಬಹುದು. ಆ ಚಿಕಿತ್ಸೆಯನ್ನ ನಾನು ತಗೋತೀನಿ, ನನ್ಗದನ್ನ ಸಹಿಸ್ಕೊಳಕ್ ಆಗತ್ತೆ ಅನ್ನುವಂಥ ದೇಹಕ್ಕೆ ಶಕ್ತಿ ಬೇಕು. ಸೊ ಅದಿಲ್ಲದೆ ಇದ್ದವ್ರಿಗೆ ನಾವೇನ್ ಮಾಡ್ಬೇಕು, ಔಷಧಿಯನ್ನ ಕೊಟ್ಟು ದೇಹ ಚಿಕಿತ್ಸೆಯನ್ನ ತಡ್ಕೊಳ್ಳೋ ಹಾಗೆ ರೆಡಿ ಮಾಡಿ ಆಮೇಲೆ ಚಿಕಿತ್ಸೆಯನ್ನ ಕೊಡ್ಬೇಕು. ಅಥವಾ ಮನಸ್ಸೇ ಇಲ್ಲದೆ ಇದ್ದವ್ರಿಗೆ ಮೊದಲು ಮನಸ್ಸು ಹೋಲಿಸ್ಬೇಕು, ಆ ಮನಸ್ಸು ಹೋಲಿಸಿ ನಂತರ ಚಿಕಿತ್ಸೆಯನ್ನ ಕೊಡ್ಬೇಕು. ಆಮೇಲೆ ಭಿಷಗ್ವಶ್ಯ. ಭಿಷಗ್ವಶ್ಯ ಅಂತಂದ್ರೆ ನೀವು ವಶೀಕರಣ ಶಬ್ದ ಎಲ್ಲ ಕೇಳಿರ್ಬೋದು. ವಶೀಕರಣ ಅಂತಂದ್ರೆ ಏನು, ಅವ್ರು ಹೇಳ್ದಂಗ್ ಪೂರ್ತಿ ಶರಣಾಗೋದು ಅಲ್ವಾ. ಇಲ್ಲಿ ಭಿಷಗ್ವಶ್ಯ, ಭಿಷಗ್ ಅಂದ್ರೆ ವೈದ್ಯ. ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಚಾಚೂ ತಪ್ಪದೆ ಸಂಪೂರ್ಣವಾಗಿ ಒಪ್ಪಿ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಅಂಥವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡು ಅಂತ ಆಯುರ್ವೇದ ಹೇಳುತ್ತೆ. ಯಾರು ಎಲ್ಲದಕ್ಕೂ ಅಯ್ಯೋ ಅದಾಗಲ್ಲ, ಅಯ್ಯೋ ಇದಾಗಲ್ಲ, ಅದು ಕಷ್ಟ ಇದು ಕಷ್ಟ, ನನ್ನ ಹತ್ರ ಆಗಲ್ಲ ಅನ್ನೋರನ್ನ ರಿಜೆಕ್ಟ್ ಮಾಡು. ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಟ್ರು ನಾಳೆ ಅವ್ರಿಗೆ ಹುಷಾರಾಗತ್ತ ಬಿಡತ್ತ ಗೊತ್ತಿಲ್ಲ, ಬಟ್ ಖಂಡಿತ ಅಂಥವ್ರಿಂದ ವೈದ್ಯನಿಗೆ ಯಶೋಹಾನಿ, ಮಾನಹಾನಿ, ಅರ್ಥಹಾನಿ 3 ಆಗತ್ತೆ. ಹಾಗಾಗಿ ಅಂತಹ ರೋಗಿಯನ್ನ ಟ್ರೀಟ್ ಮಾಡಬೇಡ ಅಂತ ಆಯುರ್ವೇದ ಹೇಳುತ್ತೆ. ಆಢ್ಯೋ ರೋಗಿ ಭಿಷಗ್ವಶ್ಯ ಜ್ಞಾಪಕ, ನೆನಪಿನ ಶಕ್ತಿ ಇರುವಂತಹವನನ್ನ ಮಾತ್ರ ಟ್ರೀಟ್ ಮಾಡು. ಇಲ್ಲಿ ಏನಂತಂದ್ರೆ ನೆನಪಿನ ಶಕ್ತಿನೇ ಇಲ್ಲದೆ ಇದ್ದವ್ರಿಗೆ ಹಂಗ ಟ್ರೀಟ್ಮೆಂಟ್ ಇಲ್ವಾ ಅಂದ್ರೆ ಹಾಗಲ್ಲ. ಇಲ್ಲಿ ಜ್ಞಾಪಕ ಅಂತ ಬಂದಾಗ ಈಗ ಒಂದು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಫಾಲೋ, ಈಗ ಉದಾಹರಣೆಗೆ ಈ ಗುಳಿಗೆ ತಗೊಳ್ಳಿ ಅಂತ ಹೇಳಿರ್ತೀನಿ, ಇಷ್ಟು ಗಂಟೆಗೆ ಹಿಂಗ್ ಮಾಡಿ ಅಂತ ಹೇಳಿರ್ತೀನಿ. ಅಯ್ಯೋ ನೆನ್ಪೋಯ್ತು ನಾನು ತಗೊಂಡಿಲ್ಲ ಅಂತಂದ್ರೆ ಏನಾಗತ್ತೆ, ಅವ್ರಿಗೆ ಹುಷಾರಾಗೋದಿಲ್ಲ. ಬಟ್ ಅವಾಗ ನನಗ್ ನೆನಪಿರ್ಲಿಲ್ಲ ಹಾಗಾಗಿ ಹುಷಾರಾಗಿಲ್ಲ ಅಂತ ಹೇಳಲ್ಲ, ಏನಂತಾರೆ, ನಾನು ಅಲ್ಲೂ ಔಷಧಿ ಮಾಡಿದೆ, ಇಲ್ಲೂ ಮಾಡಿದೆ, ಎಲ್ಲಾ ಕಡೆ ಮಾಡಿದೆ, ನನಗೆ ಗುಣ ಆಗಿಲ್ಲ ಅನ್ನುವಂಥ ಒಂದು ನೋಟ್ ಬರುತ್ತೆ ಅಲ್ವಾ. ಸೊ ಅದಕ್ಕಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಜ್ಞಾಪಕ ಶಕ್ತಿ ವ್ಯಕ್ತಿಗೆ ಚೆನ್ನಾಗಿಲ್ಲ ಅಂದ್ರೆ ಮೊದ್ಲು ಅದನ್ನ ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಔಷಧಿಯನ್ನ ಕೊಟ್ಟು ನೆನಪಿನ ಶಕ್ತಿಯನ್ನ ಸರಿ ಮಾಡ್ಕೊಂಡು ಆ ವ್ಯಕ್ತಿ ನಾವು ಹೇಳಿದ ಇನ್ಸ್ಟ್ರಕ್ಷನ್ ಅರ್ಥ ಆಗ್ಬೇಕು, ಅರ್ಥ ಆಗಿದ್ದನ್ನ ಪಾಲಿಸುವಷ್ಟು ನೆನಪಿರ್ಬೇಕು. ಅಷ್ಟಂತೂ ಬೇಸಿಕ್ ಕ್ರೈಟೀರಿಯಾ ನಿಮ್ಗಿರ್ಬೇಕು. ಈಗ ನಾ ಒಂದ್ ಹೇಳ್ದೆ ಅಂತಂದ್ರೆ, ಈಗ ಹೇಳದ್ನಲ್ಲ, ಬೆಚ್ಚಗಿಟ್ಕೊಳ್ಳಿ, ಹಠಯೋಗ ಮಾಡ್ಬೇಡಿ, ನಿದ್ದೆ ಮಾಡ್ಬೇಡಿ ಇಂಥದ್ ನಾ ಒಂದ್ಸತಿ ಹೇಳ್ದೆ ಅಂತಂದ್ರೆ ಅದನ್ನ ಅಟ್ಲೀಸ್ಟ್ ನೆನಪಲ್ಲಿ ಇಟ್ಕೊಂಡು ನೀವು ಫಾಲೋ ಮಾಡೋ ಹಂಗಿದ್ರೆ ನಿಮಗ್ ಒಳ್ಳೆ ರಿಸಲ್ಟ್ ಸಿಗತ್ತೆ. ಈಗ ನೋಡಿ, ಯಾವುದೇ ವೈದ್ಯನಾದ್ರೂ ಸಕ್ಸಸ್ಫುಲ್ ವೈದ್ಯ ಅಂತ ಅನ್ಸ್ಕೊಳ್ಳೋದು ಯಾರಿಂದ, ರೋಗಿಯಿಂದ ಅಂತ. ಈಗ ನಾನ್ ಎಷ್ಟೇ ನಾಲೆಜಬಲ್ ಇರ್ಬೋದು, ನೀವು ನಾನು ಹೇಳಿದ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಲ್ಲ ಅಂದ್ರೆ ನಾನ್ ಸಕ್ಸಸ್ಫುಲ್ ಡಾಕ್ಟರ್ ಆಗಕ್ ಆಗಲ್ಲ. ಇಲ್ಲಿ ಬರೀ ಜ್ಞಾನದಿಂದ ಒಬ್ಬ ಸಕ್ಸಸ್ಫುಲ್ ಅಂತ ಅನ್ಸ್ಕೊಳಲ್ಲ, ಅವನು ಸಿಲೆಕ್ಟ್ ಮಾಡೋ ರೋಗಿಗಳಿಂದ. ಯಾರು ಕರೆಕ್ಟ್ ಆಗಿ ಒಬಿಡಿಯಂಟ್ ಆಗಿ ಫಾಲೋ ಮಾಡೋರು ಇರ್ತಾರೆ ಅವರನ್ನ ಸಿಲೆಕ್ಟ್ ಮಾಡಿದಾಗ ಏನಾಗತ್ತೆ, ಡಾಕ್ಟರು ಸಕ್ಸಸ್ಫುಲ್ ಆಗೋ ಸಾಧ್ಯತೆ ಜಾಸ್ತಿ ಅಲ್ವಾ. ಈಗ ಇಮ್ಯಾಜಿನ್ ಮಾಡಿ, 50 ಜನ ಸಿಕ್ಕಿ 50 ಜನನು ರೋಗಿಗಳು ಡಾಕ್ಟರ್ ಹೇಳೋದ್ ಕೇಳೋದೇ ಇಲ್ಲ ಅನ್ನೋದಾದ್ರೆ ಆ ಡಾಕ್ಟ್ರು ಎಷ್ಟೇ ನಾಲೆಜಬಲ್ ಆದ್ರೂ ಕೂಡ ಆತ ಫೇಲ್ಯೂರ್ ಅಂತಾನೆ ಹೇಳಿಸ್ಕೊತಾನೆ. ಅವ್ರ ಹತ್ರ ಗುಣ ಆಗೋದಿಲ್ಲಪ್ಪ, ಯಾಕಂದ್ರೆ ಹೋದಂತ 50 ಪೇಷಂಟ್ಗಳು ಈ ಕೆಟಗರಿಯಲ್ಲಿ ಇರೋದಿಲ್ಲ ಅಂತಂದ್ರೆ ಖಂಡಿತ ವೈದ್ಯ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಯಶಸ್ಸಿರೋದು ನಿಮ್ಮಲ್ಲಿ, ನೀವೆಷ್ಟು ನೀಟಾಗಿ ಫಾಲೋ ಮಾಡ್ತೀರಾ ಅಷ್ಟು ನಾವು ಒಬ್ಬ ವೈದ್ಯರಾಗಿ ಯಶಸ್ವಿ ಆಗ್ತೀವಿ. ಒಬ್ಬ ಡಾಕ್ಟರ್ ಯಾವಾಗ ಸಕ್ಸಸ್ಫುಲ್ ಅಂತಂದ್ರೆ OPDಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬಂದು ಸಾವಿರಾರು ಔಷಧಿ ತಗೋತಾರೆ ಅದರಿಂದ ಅಲ್ಲ, ಎಷ್ಟು ಜನ ಔಷಧಿ ಇಲ್ಲದೆ ಆರಾಮ್ ಇರೋ ಹಂಗಾಗಿದ್ದಾರೆ ಅಂತ. ಈಗ ನಾನು ಚಿಕಿತ್ಸೆ ಕೊಟ್ಟು ಔಷಧಿ ಕೊಟ್ಟು ಆಮೇಲೆ ಅವರು ಅವರ ದಿನನಿತ್ಯದ ಜೀವನದಲ್ಲಿ ಔಷಧಿನೂ ಇಲ್ಲದೆ ಆರೋಗ್ಯ ಕಾಪಾಡ್ಕೊಳಕ್ ಆಗ್ತಾ ಇದೆ ಅಂತಂದ್ರೆ ಆಗ ನಾನ್ ಸಕ್ಸಸ್ಫುಲ್ ಅಂತ. ಸೊ ಈಗ ನಾನ್ 1000 ಜನ ದಿನ ಬರ್ತಾರೆ, 1000 ಜನಕ್ಕೆ ದಿನ ಔಷಧಿ ಕೊಡ್ತಿದ್ದೀನಿ ಅಂತಂದ್ರೆ ನೀಡ್ ನಾಟ್ ನೆಸೆಸರಿ ನಾನ್ ಸಕ್ಸಸ್ಫುಲ್ಲೇ ಇರ್ಬೇಕಂತ ನೆಸೆಸರಿ ಇಲ್ಲ. ಜಸ್ಟ್ ಪಾಪ್ಯುಲರ್ ಆಗಿದ್ದೀನಿ, ಔಷಧಿ ಕೊಡ್ತಿದ್ದೀನಿ ಅಷ್ಟೇ.
ಬಟ್ ಸಕ್ಸಸ್ಫುಲ್ ಅಂತ ಆಗ್ಬೇಕಂತಂದ್ರೆ ನಮ್ಗೆ ನಮ್ಮ ಆತ್ಮಸಾಕ್ಷಿಗೊಂದು ಸಾರ್ಥಕತೆ ಸಿಗ್ಬೇಕಂದಾಗ ನಾವ್ ಎಷ್ಟ್ ಜನಕ್ಕೆ ಔಷಧಿ ಕೊಟ್ಟಿದ್ದೀವಿ, ಎಷ್ಟ್ ಜನ ಹುಷಾರಾಗಿದ್ದಾರೆ, ಆ ರೋಗದಿಂದ ಹೊರ ಬಂದಿದ್ದಾರೆ, ಔಷಧಿನೂ ಇಲ್ದೆ ದಿನಚರಿಯಿಂದ ಋತುಚರಿಯಿಂದ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಆರೋಗ್ಯದಿಂದಿದ್ದಾರೆ ಅನ್ನೋದು ನಮ್ಮ ಯಶಸ್ಸನ್ನ ನಿರ್ಧಾರ ಮಾಡುತ್ತೆ ಅಲ್ವಾ. ಹಾಗೆ ಸೊ ಆಡ್ಯೋ ರೋಗ ಹಿ ಭಿಷಗ್ವಶ್ಯ ಜ್ಞಾಪಕ ಸತ್ವವಾನಪಿ ಸತ್ವ. ಯಾಕಂದ್ರೆ ರಾಜಸಿಕ ಮತ್ತೆ ತಾಮಸಿಕ ನೋಡಿ, ರಾಜಸಿಕದಲ್ಲಿ ತುಂಬಾ ಅಗ್ರೆಸಿವ್ ಇರ್ತಾರೆ. ಎಂತ ಡಾಕ್ಟರ್ ಹೇಳಿದ್ರು ಹೋಗ್ರಿ ನಾನ್ ಮಾಡಲ್ಲ, ಯಾಕೆ ಮಾಡ್ಬೇಕಂತ ಕೇಳಿದ್ರು ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ನಾವಂತವ್ರಿಗೆ ಯಶಸ್ವಿಯಾಗಿ ಟ್ರೀಟ್ ಮಾಡಕ್ ಆಗೋದಿಲ್ಲ. ಹಾಗೆ ತಾಮಸಿಕ ಇದ್ದಾಗ ಇಗ್ನೋರೆಂಟ್, ಎಲ್ಲದ್ರಲ್ಲೂ ಅಜ್ಞಾನ. ಅಯ್ಯೋ ಬಿಡು, ಯಾಕೆ ಮಾಡ್ಬೇಕು, ಏನಾಗತ್ತೆ, ಯಾಕೆ ಮಾಡ್ಬೇಕು, ನಿದ್ದೆ ಮಾಡ್ಬಾರ್ದ, ಯಾಕೆ ಮಾಡ್ಬಾರ್ದು, ಏನಾಗ್ಬಿಡುತ್ತೆ, ಈಗ ನಾನು ನಿದ್ದೆ ಮಾಡ್ದೆ ಏನಾಯ್ತು, ಏನಾದ್ರೂ ಆಗತ್ತಾ, ಏನಾಗೋದಿಲ್ಲ. ನಾನು ತಣ್ಣೀರ್ ಕುಡಿಬಾರ್ದ, ಕುಡ್ದೆ ಇವಾಗ ಏನಾಗತ್ತೆ, ಹಠಯೋಗ ಮಾಡ್ಬಾರ್ದ, ಮಾಡ್ತೀನಿ ಇವಾಗ ಏನಾಗತ್ತೆ. ಇದು ಅಜ್ಞಾನದ ಲಕ್ಷಣಗಳು ಇವೆಲ್ಲ. ಸೊ ಅಂಥ ಅಜ್ಞಾನಿಗೆ ನಾವು ಟ್ರೀಟ್ಮೆಂಟ್ ಕೊಟ್ರು ಸಕ್ಸಸ್ ಆಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಆಗ ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ ಈ 3 ಕೆಟಗರಿಯನ್ನ ನಾವು ನೋಡಿದಾಗ ಸಾತ್ವಿಕ ಕೆಟಗರಿಯವರಲ್ಲಿ ಚಿಕಿತ್ಸೆಗೆ ಸಕ್ಸಸ್ ರೇಟ್ ಜಾಸ್ತಿ. ರಾಜಸಿಕ ಮತ್ತು ತಾಮಸಿಕ ರೋಗಿಗಳಲ್ಲಿ ಚಿಕಿತ್ಸೆಯ ಸಿದ್ಧಿ ಆಗೋದು ಕಡಿಮೆ. ಹಾಗಾಗಿ ಅಂಥವ್ರನ್ನ ರಿಜೆಕ್ಟ್ ಮಾಡ್ಬಿಡು ಅಂತ. ಅಂದ್ರೆ ಬೇಸಿಕಲಿ ಈ ಸೂತ್ರಗಳೇನಿದೆ ಆಚಾರ್ಯರು ಡಾಕ್ಟರ್ಸ್ಗೆ ಹೇಳಿರೋ ಸಕ್ಸಸ್ ಸೀಕ್ರೆಟ್ ಅಂತ ಇದು. ಅಂದ್ರೆ ನೀವು ಇಂಥ ಕೆಟಗರಿ ಪೇಷಂಟ್ಸ್ ನ ಸಿಲೆಕ್ಟ್ ಮಾಡ್ಕೊಂಡ್ರೆ ನೀವು ಸಕ್ಸಸ್ ಪಕ್ಕ ಅಂತ. ಬಟ್ ಇಂಥ ಕೆಟಗರಿಯನ್ನ ನೀವು ಇಟ್ಕೊಂಡು ಬೇರೆಯವ್ರನ್ನೆಲ್ಲ ರಿಜೆಕ್ಟ್ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗ್ತೀರಾ ಅನ್ನುವಂತ ಒಂದು ಕಿವಿ ಮಾತಿದು. ಸೊ ಪಂಚಕರ್ಮದ ಟೈಮಲ್ಲಿ ರೋಗಿಯಲ್ಲಿ ಈ ಎಲ್ಲ ಗುಣಲಕ್ಷಣಗಳಿದ್ರೆ ಸಕ್ಸಸ್ ಜಾಸ್ತಿ. ಹಗಲ್ ನಿದ್ದೆ ಮಾಡಬಾರ್ದು, ರಾತ್ರಿ ಜಾಗರಣೆ ಮಾಡಬಾರ್ದು, ಯಾವುದೇ ಒಂದು ಆಕ್ಟಿವಿಟಿಯಲ್ಲಿ ನೀವು ಕಳೆದು ಹೋಗ್ಬಾರ್ದು ಅಂತ. ಸಂಪೂರ್ಣವಾಗಿ ನಿಮ್ಮ ಗಮನ ನಿಮ್ಮ ದೇಹದ ಹೀಲಿಂಗ್ ಪ್ರೊಸೆಸ್ ಮೇಲೆ ಇರ್ಬೇಕು. ಇಲ್ಲಿ ಪುಸ್ತಕ ಓದೋದು ಕೆಟ್ಟದ್ದ? ಖಂಡಿತ ಕೆಟ್ಟದ್ದಲ್ಲ. ಆದ್ರೆ ಚಿಕಿತ್ಸೆ ಸಮಯದಲ್ಲಿ ನೀವು ಅದ್ರಲ್ಲಿ ಕಳೆದು ಹೋಗ್ಬಾರ್ದು. ಈ ಕೆಲವ್ರು ಹೇಳ್ತಾರೆ, ಮೇಡಮ್ ನಿಮ್ದೇ ವಿಡಿಯೋ ನೋಡ್ತಿರ್ತೀನಿ, ನಂದೇ ವಿಡಿಯೋನೇ ನೀವು ಬೆಳಗಿಂದ ಸಂಜೆ ನೋಡಿದ್ರು ಖಂಡಿತ ತಪ್ಪು. ಯಾವುದೇ ಒಂದು ಚಟುವಟಿಕೆಯಲ್ಲಿ ನೀವು ಕಳೆದು ಹೋಗ್ಬಾರ್ದು. ನೀವು ಸಂಪೂರ್ಣವಾಗಿ ನಿಮ್ಮ ದೇಹದ ಮೇಲೆ ಒಬ್ಸರ್ವ್ ಮಾಡಿ, ದೇಹದಲ್ಲಿ ಏನಾಗ್ತಿದೆ, ಪ್ರಕೃತಿಯಲ್ಲಿ ಏನಾಗ್ತಿದೆ, ಹೊರಗಡೆ ಗಿಡ ಮರ ಪ್ರಾಣಿ ಪಕ್ಷಿ ಗೋವುಗಳು ಜೊತೆಯಲ್ಲಿ ನಿಮ್ಮ ದೇಹ, ಇದ್ರ ಮೇಲೆ ಫೋಕಸ್ ಇರ್ಬೇಕು ನೀವು. ಅದ್ರ ಹೊರತಾಗಿ ಬೇರೆ ಯಾವುದೇ ನಿಮ್ಮ ಆಫೀಸ್ ಕೆಲಸ ಇರ್ಬೋದು, ಅಥವಾ ಸುಮ್ಮನೆ ಎಂಟರ್ಟೈನ್ಮೆಂಟಿಗೆ ನೋಡೋ ಧಾರಾವಾಹಿಗಳು, ವೆಬ್ ಸೀರೀಸ್ಗಳಿರ್ಬೋದು, ಅಥವಾ ಪುಸ್ತಕಗಳಾಗಿರ್ಬೋದು, ಅಥವಾ ಪ್ರವಚನಗಳಾಗಿರ್ಬೋದು, ಯಾವುದನ್ನೂ ಕೂಡ ಚಿಕಿತ್ಸೆಯ ಸಮಯದಲ್ಲಿ ನೀವು ಕಳೆದೋಗೋ ರೀತಿಯಲ್ಲಿ ಕೇಳಬಾರ್ದು. ಏನೋ ಒಂದು 5-10 ನಿಮಿಷ ಎಲ್ಲ ಕೇಳಿದ್ರೆ ಏನಾಗೋದಿಲ್ಲ. ಬಟ್ ಈಗ ಒಂದ್ ಇಡೀ ಪುಸ್ತಕ ಮುಗಿಸ್ತೀನಿ ಅಂತ ಕುತ್ಕೊಳ್ಳೋದು, ಒಂದ್ ಫುಲ್ ವೆಬ್ ಸೀರೀಸ್ ಮುಗಿಸ್ತೀನಿ ಅಂತ ಕುತ್ಕೊಳ್ಳೋದು, ಅಂಥದ್ದೆಲ್ಲ ಖಂಡಿತ ಸರಿಯಲ್ಲ.